ಸಂಪುಟ ಪುನರಚನೆಗೆ ಸಿದ್ದರಾಮಯ್ಯ ಹಳೆ ಫಾರ್ಮುಲಾವನ್ನೇ ಮತ್ತೆ ಯೂಸ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಹಳೆ ಫಾರ್ಮುಲಾ ಮೊರೆ ಹೋಗೋ ಅಂತ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ. ಹಾಗಾದ್ರೆ ಹಳೆ ಫಾರ್ಮುಲಾ ಏನು ಅನ್ನೋದು ಸಹಜವಾಗಿಯೇ ಏನು ಅಂತ ಪ್ರಶ್ನೆ. ಸಿದ್ದರಾಮಯ್ಯರ ಮೊದಲ ಬಾರಿಗೆ ಸಿಎಂ ಆಗಿದ್ದಾಗಿನ ಫಾರ್ಮುಲಾವನ್ನೇ ಈಗ ಅಪ್ಲೈ ಮಾಡ್ತಾ ಇದ್ದಾರಾ? 3:2 ಇದೇ ಫಾರ್ಮುಲಾನ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಸಿದ್ದರಾಮಯ್ಯ ಈಗ ಪ್ಲಾನ್ನ ಮಾಡಿಕೊಂಡಿದ್ದಾರೆ. ಈಗಲೂ ಕೂಡ ಅದೇ ಹಳೆಯ ಫಾರ್ಮುಲಾನ ಬಳಸಿಕೊಳ್ತಾರಾ ಎಂಬ ಕುತೂಹಲ ಮೂಡಿದೆ. ಹೊಸ ಮುಖಗಳಿಗೆ ಅವಕಾಶ ಸಿಗುತ್ತೆ ಎಂಬ ಚರ್ಚೆಗಳು ಈಗ ಆರಂಭ ಆಗಿದೆ. ಹಾಗಾದರೆ ಏನದು 3:2 ಫಾರ್ಮುಲಾ? ಇದು ಈಗ ಎದ್ದಿರೋ ಅಂಥ ಪ್ರಶ್ನೆ. ಹಳೆಯ ಫಾರ್ಮುಲಾ ಇದು ಸಿದ್ದರಾಮಯ್ಯನವ್ರದ್ದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಗಣಪತಿ, 3:2 ಫಾರ್ಮುಲಾ ಹಳೆಯ ಫಾರ್ಮುಲಾನೇ ಸಿದ್ದರಾಮಯ್ಯನವರು ಈಗಲೂ ಕೂಡ ಅಪ್ಲೈ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಹೌದು ಅಂತ ಇದೆ ಮೂಲಗಳು. ಹಾಗಾದರೆ ಏನದು ಹಳೆ ಫಾರ್ಮುಲಾ? ಎಕ್ಸ್ಪ್ಲೈನ್ ಮಾಡೋದಾದರೆ ಸಿದ್ದರಾಮಯ್ಯ ಅವರು ಬಹಳಷ್ಟು ಚಾಕಚಕ್ಯತೆ ಇರುವಂತಹ ರಾಜಕಾರಣಿ, ಅದು ಎಲ್ರಿಗೂ ಗೊತ್ತು. 2013 ಜೊತೆಗೆ ಅವರ 2018 ಅವಧಿ ಏನಿತ್ತು ಸಿ ಎಂ ಆಗಿರುವಂತಹ ಅವಧಿ, ಯಾವುದೇ ಸಮಸ್ಯೆಗಳು ಇಲ್ಲದೇ ಕೂಡ ಅವರು ಒಂದು ರಾಜ್ಯಭಾರವನ್ನು ಮಾಡಿರುವಂಥದ್ದು. ಬಟ್ ಈ 2023 ಅವಧಿ ಏನಿದೆ ಬಹಳಷ್ಟು ಸಂಕಟದಲ್ಲಿರುವಂಥದ್ದು. ಅಂದರೆ ಕಾರಣ ಏನು ಅಂತಂದರೆ ಸಂಪುಟ ಪುನರಚನೆ ವಿಚಾರವಾಗಿ ಸಾಕಷ್ಟು ಒಂದಷ್ಟು ಚರ್ಚೆ ಆಗ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾಯಕತ್ವದ ಬದಲಾವಣೆಯೇ ಹೆಚ್ಚು ಚರ್ಚೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲೊಂದು ಕಡೆ ಸಾಕಷ್ಟು ಮುಜುಗರ, ಎಲ್ಲೊಂದು ಕಡೆ ಕೆಲಸ ಮಾಡಲಿಕ್ಕೂ ಕೂಡ ಒಂದಷ್ಟು ಇಕ್ಕಟ್ಟನ್ನು ಒಂದು ಲೆಕ್ಕಾಚಾರ ಕೂಡ ಇತ್ತು. ಆದರೆ ಈಗ ಕಾಂಗ್ರೆಸ್ ವಲಯದಲ್ಲಿ ಏನು ಚರ್ಚೆ ಆಗ್ತಿರುವಂಥದ್ದು ನೋಡಿ, 2013 ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿದ್ದಾಗ ಯಾವೆಲ್ಲ ಫಾರ್ಮುಲಾವನ್ನು ಅನುಸರಿಸಿದ್ರು, ಅಂದರೆ ಸಂಪುಟ ಪುನರಚನೆಯ ವಿಚಾರವಾಗಿ ಯಾವೆಲ್ಲ ಫಾರ್ಮುಲಾ ಅನುಸರಿಸಿದ್ರು ಅದನ್ನೇ ಯಥಾವತ್ತಾಗಿ ಇಲ್ಲೂ ಕೂಡ ಬಳಕೆ ಮಾಡ್ತಾರೆ ಅನ್ನೋದು ಕೂಡ ಒಂದು ವಿಚಾರಗಳು ಚರ್ಚೆ ಆಗ್ತಿರುವಂಥದ್ದು. ನೋಡಿ 2013 ಯಾವ ಫಾರ್ಮುಲಾ ನೋಡಿ, 3:2, ಅಂದರೆ 3 ವರ್ಷದವರೆಗೂ ಕೂಡ ಅವರ ಕ್ಯಾಬಿನೆಟ್ ಪುನರಚನೆ ಆಗಿರಲಿಲ್ಲ. 3 ವರ್ಷದ ನಂತರ ಕ್ಯಾಬಿನೆಟ್ ಪುನರಚನೆಯಾಗಿ 2 ವರ್ಷಗಳ ಕಾಲ ಅವಧಿಯಲ್ಲಿ ಹೊಸ ಸಚಿವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಈ ನಿಟ್ಟಿನಲ್ಲೂ ಕೂಡ ಈ ಬಾರಿಯೂ ಕೂಡ ಅದೇ ರೀತಿಯಾದಂತಹ ಫಾರ್ಮುಲಾವನ್ನು ಕೂಡ ಇಲ್ಲಿ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಯಾಕೆ ಈ ವಿಚಾರ ಚರ್ಚೆ ಆಗ್ತಿದೆ ನೋಡಿ, ನವೆಂಬರ್ ಕ್ರಾಂತಿ ಅಂತ ಬರ್ತಾ ಇತ್ತು, ಈಗ ನವೆಂಬರ್ ಕ್ರಾಂತಿ ಇಲ್ಲ, ಡಿಸೆಂಬರ್ ಕ್ರಾಂತಿ ಇಲ್ಲ, ಈಗ ನೇರವಾಗಿ ಸಂಕ್ರಾಂತಿ ಅನ್ನೋ ಲೆಕ್ಕಾಚಾರದಲ್ಲಿ ಇದೆ. ಹೀಗಾಗಿ ಈಗಿರುವಂಥದ್ದು ಅಧಿವೇಶನಕ್ಕೆ ಸಿದ್ಧತೆ, ಅಂದರೆ ಡಿಸೆಂಬರ್ ಅವಧಿಯಲ್ಲಿ ಸಂಪೂರ್ಣವಾಗಿ ಅಧಿವೇಶನದಲ್ಲಿ ಬ್ಯುಸಿ ಆಗ್ತಾರೆ. ಅದಾದ ನಂತರ ಒಂದಷ್ಟು ಹಬ್ಬ ಹರಿದಿನಗಳು ಕೂಡ ಇರುತ್ತೆ, ನೆಕ್ಸ್ಟ್ ಹೊಸ ವರ್ಷ ಇರುತ್ತೆ. ಅದಾದ ಬಳಿಕ ಮುಂದಿನ ವರ್ಷದಲ್ಲಿ ಅಂದರೆ 2026 ಬಜೆಟ್ ಒಂದಷ್ಟು ಸಿದ್ಧತೆಗಳನ್ನ ಮಾಡಬೇಕಾಗುತ್ತೆ. ಹೀಗಾಗಿ ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿದಾಗ ಯಾವುದೇ ಕಾರಣಕ್ಕೂ ಕೂಡ ಈ ಹಿಂದಿನ ಫಾರ್ಮುಲಾ ಏನಿದೆ ಅದೇ ಫಾರ್ಮುಲಾ ಇಲ್ಲೂ ಕೂಡ ಅನುಸರಿಸುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋದು ಕೂಡ ಈಗ ಆ ಮೂಲಗಳ ಮಾಹಿತಿ ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂತದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.